ಕೆಸರೆಯಲ್ಲಿ ಮೂಲ ಜಮೀನಿನ ಸರ್ವೆ ಕಾರ್ಯ ಅಂತ್ಯ ಆಗಿದೆ. ಪೆನ್ ಡ್ರೈವ್ ಪ್ರಿಂಟರ್ ಅನ್ನ ಲೋಕ ಅಧಿಕಾರಿಗಳು ತಂದಿದ್ದಾರೆ. ಲೋಕಾಯುಕ್ತ ಕಚೇರಿಯಿಂದ ಕೆಸರೆಗೆ ಪ್ರಿಂಟರ್ ಮತ್ತು ಪೆನ್ ಡ್ರೈವ್ ಅನ್ನ ತರಿಸಿಕೊಳ್ಳಲಾಗಿದೆ. ಸರ್ವೆ ಬಳಿಕ ದಾಖಲೆಗಳ ಪ್ರಿಂಟ್ ಅನ್ನ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ. ಕೆಸರೆಯಲ್ಲಿ ಮೂಲ ಜಮೀನು, ಅದರ ನೀಲನಕ್ಷೆ ಹಾಗೂ ಆ ಜಮೀನಿನ ಅಕ್ವಿಸಿಷನ್ ಡಿನೋಟಿಫಿಕೇಶನ್ ಅಂತ ಏನು ಇಡೀ ವಿವಾದದ ಕೇಂದ್ರ ಬಿಂದುವಾಗಿತ್ತಲ್ಲ, 3 ಎಕರೆ 16 ಗುಂಟೆ ಜಾಗ. ಸೊ ಅಲ್ಲೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಸರ್ವೆ ಮಾಡಿದ್ದಾರೆ ಮತ್ತು ಅದಕ್ಕೆ ಬೇಕಾಗಿರುವಂತಹ ಕೆಲವು ಡಿಜಿಟಲ್ ಡಾಕ್ಯುಮೆಂಟ್ಸ್ ಅನ್ನು ಕೂಡ ಸಿದ್ಧಪಡಿಸಿಕೊಳ್ತಾ ಇದ್ದಾರೆ. ಬಿಕಾಸ್ ಟೈಮ್ ಲೈನ್ ಅನ್ನು ಕೊಟ್ಟಿದೆ ಕೋರ್ಟ್, 3 ತಿಂಗಳ ಟೈಮ್ ಫ್ರೇಮ್ ಒಳಗಡೆ ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ. ಹೀಗಾಗಿ ಒಂದೊಂದು ಕಡೆ ಸರ್ವೆ ಮುಗಿಸ್ಕೊಂಡಾಗ್ಲೂ ಕೂಡ ಇಲ್ಲಿ ನಾವು ಸರ್ವೆ ಮಾಡಿದೀವಿ, ಸ್ಥಳ ಮಹಜರ್ ಸಂದರ್ಭದಲ್ಲಿ ಇಷ್ಟು ಜನ ಸಮಕ್ಷಮದಲ್ಲಿ ಆಗಿದೆ ಅಂತೆಲ್ಲ ಅವರು ಡಾಕ್ಯುಮೆಂಟ್ ಅನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ನಾಳೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸರ್ವೆ ಇಷ್ಟು ಗಂಟೆ ತಗೊಳ್ತು, ಇಷ್ಟೊತ್ತಾಯ್ತು, ಇಷ್ಟು ಜನ ಅಧಿಕಾರಿಗಳಿದ್ರು, ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತಹ ಇಷ್ಟು ಜನ ಅಧಿಕಾರಿಗಳಿದ್ರು ನಮ್ಮ ಜೊತೆಗೆ ಅಂತದನ್ನೆಲ್ಲ ಹೇಳಬೇಕಾಗತ್ತೆ. ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಕೆಪಿ ನಾಗರಾಜ್, ಸರ್ವೆ ಕಾರ್ಯ ಹೇಗೆ ಮುಗಿದಿದೆ, ಏನೇನ್ ಫೈಂಡಿಂಗ್ಸ್ ಸದ್ಯಕ್ಕೆ ಲೋಕಾಯುಕ್ತ ಪೊಲೀಸರಿಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಸಿಗ್ತಾ ಇದೆ ಅಂತ? ಬೆಳಿಗ್ಗೆ ಹೆಚ್ಚು ಕಡಿಮೆ 8-8:15 ಸುಮಾರಿನಲ್ಲಿ ಶುರುವಾದಂತಹ ಸರ್ವೆ ಕಾರ್ಯ ಸಂಪೂರ್ಣವಾಗಿ ಈಗ ಮುಗಿದಿದೆ. ಅಂದರೆ ಪ್ರತಿ ಹಂತದಲ್ಲೂ ಕೂಡ ಪೊಲೀಸರು, ಅಂದರೆ ಲೋಕಾಯುಕ್ತ ಪೊಲೀಸರು ಎಲ್ಲದನ್ನು ಕೂಡ ದಾಖಲು ಮಾಡಲೇಬೇಕಾಗಿದೆ. ಅಂದರೆ ಯಾವ ರೀತಿಯಾದಂತಹ ಸರ್ವೆ ಇದು ಮತ್ತು 3 ಎಕರೆ 16 ಗುಂಟೆಯ ಪ್ರದೇಶದಲ್ಲಿ ಏನೇನು ಇದೆ, ಈಗ ಅಲ್ಲಿ ಎಷ್ಟು ಸೈಟ್ಗಳಾಗಿದ್ದಾವೆ, ಆ ಸೈಟ್ಗಳ ನಂಬರ್ಗಳು ಯಾವ್ಯಾವುದು ಮತ್ತು ಈಗ ಖಾಲಿ ಇರುವಂಥ ಪ್ರದೇಶ ಯಾವುದು, ಮತ್ತು 3 ಎಕರೆ 16 ಗುಂಟೆಯ ಪ್ರದೇಶದ ಒಳಗಡೆ ಈಗಾಗಲೇ ಪಾರ್ಕಿನ ಜಾಗವೂ ಕೂಡ ಇದೆ, ಆ ಪಾರ್ಕಿನ ಜಾಗ ಎಷ್ಟು, ಹೀಗೆ ಪ್ರತಿಯೊಂದು ಎಲ್ಲ ಅಂಶಗಳನ್ನು ಕೂಡ ಪೊಲೀಸರು ಸರ್ವೆಯನ್ನು ನಡೆಸಿ ಈಗ ಸಂಪೂರ್ಣವಾಗಿ ಅದನ್ನು ನಕ್ಷೆಯನ್ನು ಕೂಡ ಬರೆದುಕೊಂಡಿದ್ದಾರೆ. ಖುದ್ದಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನೇ ಸ್ಥಳಕ್ಕೆ ಕರ್ಕೊಂಡೋಗಿ ಈ ಒಂದು ಸರ್ವೆ ಕಾರ್ಯವನ್ನು ಮುಗಿಸಿರುವಂಥದ್ದು. ಬೇಸಿಕ್ಕಾಗಿ ಇಡೀ ಪ್ರಕರಣದ ಮೂಲವಾದಂತಹ ಜಾಗ ಅದು ಕೆಸರೆಯ ಸರ್ವೆ ನಂಬರ್ 464. ಯಾಕಂದರೆ ವಿವಾದ ಅಥವಾ ಹಗರಣ ಅನ್ನುವಂಥದ್ದು ಶುರುವಾಗುವಂಥದ್ದೇ ಈ ಒಂದು ಪ್ರದೇಶದಿಂದ. ಹೀಗಾಗಿನೇ ಅದರ ಸರ್ವೆ ಕಾರ್ಯವನ್ನು ಈಗ ಲೋಕಾಯುಕ್ತ ಪೊಲೀಸರು ಮುಗಿಸಿರುವಂಥದ್ದು. ಅಲ್ಲಿಗೆ ಮೂಲ ಜಾಗದ ಸರ್ವೆ ಕಾರ್ಯ ಇವತ್ತು ಸಂಪೂರ್ಣವಾಗಿ ಮುಕ್ತಾಯವಾಗಿದೆ. ಈಗಾಗಲೇ ಏನು ಸ್ನೇಹಮಯಿ ಕೃಷ್ಣ ಅವರು ಕೋರ್ಟ್ಗೆ ಸಲ್ಲಿಸಿದಂಥ ನಕ್ಷೆ ಯಾವುದು, ಜೊತೆಗೆ ಈಗ ವಾಸ್ತವವಾಗಿ ಅಲ್ಲಿರುವಂಥ ನಕ್ಷೆ ಏನು, ಅದಕ್ಕೂ ಮತ್ತು ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರುವಂಥ ನಕ್ಷೆಗೂ ಏನಾದರೂ ಡಿಫ್ರೆನ್ಸ್ ಇದೆಯಾ, ಎಲ್ಲದರ ಬಗ್ಗೆಯೂ ಕೂಡ ತುಲನೆ ಕಾರ್ಯ ಆರಂಭವಾಗಿದೆ. ಹೀಗಾಗಿನೇ ಕಂಪ್ಯೂಟರೈಸ್ಡ್ ನಕ್ಷೆಯನ್ನು ಪೊಲೀಸರು ಸಿದ್ಧ ಮಾಡಿಕೊಂಡಿರುವಂಥದ್ದು. ಅಲ್ಲಿಗೆ ಈ ಜಾಗದ ಸರ್ವೆ ಕಾರ್ಯ ಮುಕ್ತಾಯವಾಗಿದೆ. ಈಗ ನೆಕ್ಸ್ಟ್ ಇರುವಂತಹ ಒಂದು ಸರ್ವೆ ಕಾರ್ಯ ಅಂದರೆ ಸ್ಪಾಟ್ ಇನ್ಸ್ಪೆಕ್ಷನ್ ಇರುವಂತಹದ್ದು. ಪಾರ್ವತಮ್ಮ ಸಿದ್ದರಾಮಯ್ಯನವರಿಗೆ ಮೂಡದವರು ಅಲರ್ಟ್ ಮಾಡಿರುವಂತಹ 14 ಸೈಟ್ಗಳು, ವಿಜಯನಗರ 3 ಮತ್ತು 4ನೇ 2 ಹಂತಗಳಲ್ಲಿ ಈ ಒಂದು ಸೈಟ್ಗಳ ಅಲರ್ಟ್ ಆಗಿದೆ. ಹಾಗಾಗಿ ಅಲ್ಲಿಯ ಸ್ಪಾಟ್ ಇನ್ಸ್ಪೆಕ್ಷನ್ ಕೂಡ ಆಗಬೇಕಾಗಿದೆ. ಬಹುತೇಕ ಅದು ನಾಳೆಯಿಂದ ಆರಂಭವಾಗುತ್ತೆ. ಹೆಚ್ಚು ಕಡಿಮೆ ಈ ವಾರದ ಒಳಗಡೆ ಈ ಸ್ಪಾಟ್ ಇನ್ಸ್ಪೆಕ್ಷನ್ಗಳ ಕಾರ್ಯವನ್ನು ಲೋಕಾಯುಕ್ತ ಪೊಲೀಸರು ಮುಗಿಸ್ತಾರೆ. ತದನಂತರದಲ್ಲಿ ಶುರುವಾಗುವಂಥದ್ದೇ ಆಫೀಸ್ ವರ್ಕ್ ಮೀನ್ಸ್ ಕಡತಗಳ ಪರಿಶೀಲನೆ ಮಾಡುವಂಥದ್ದು, ಜೊತೆಗೆ ಅಗತ್ಯ ಇರುವಂಥವರಿಗೆ ನೋಟಿಸನ್ನು ಕೊಟ್ಟು ಅವರಿಂದ ಹೇಳಿಕೆಗಳನ್ನ ಪಡೆಯುವಂಥದ್ದು ಅಥವಾ ದಾಖಲೆಗಳನ್ನ ತರಿಸಿಕೊಳ್ಳುವಂಥ ಕೆಲಸವನ್ನು ಲೋಕಾಯುಕ್ತ ಪೊಲೀಸರು ಮಾಡ್ತಾರೆ. ನ್ಯಾಯಾಲಯದ ನಿರ್ದೇಶನ ಏನಿದೆ ಆ ನಿರ್ದೇಶನದಂತೆ ಕರಾರುವಕ್ಕಾಗಿ ತಮ್ಮ ತನಿಖಾ ಕಾರ್ಯವನ್ನು ಲೋಕಾಯುಕ್ತ ಪೊಲೀಸರು ಮಾಡ್ತಾ ಇದ್ದಾರೆ. ಮಮತಾ, ಕೆಪಿ ನಾಗರಾಜ್, ಸ್ಥಳ ಮಹಜರ್ ಮಾಡೋ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ವಿ, ಸ್ನೇಹಮಯಿ ಕೃಷ್ಣ ಅವರ ಉಪಸ್ಥಿತಿ ಕೂಡ ಇತ್ತು. ತನಿಖೆ ಸಾಗ್ತಾ ಇರುವಂತಹ ರೀತಿ ಬಗ್ಗೆ ಅವರು ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟರು ಅಂತ, ಮತ್ತು ದೂರುದಾರರಿಗೆ ನೋಟಿಸ್ ಕೊಡುವಂತಹ ವಿಚಾರ ಹಾಗಾದ್ರೆ ನಾವು ಮುಂದಿನ ವಾರಕ್ಕೆ ಎಕ್ಸ್ಪೆಕ್ಟ್ ಮಾಡಬಹುದಾ? ಈ ವಾರ ಕಂಪ್ಲೀಟ್ ಆಗಿ ಸರ್ವೆ ಕಾರ್ಯ ಫೈಂಡಿಂಗ್ಸ್ ಅಂತಾನೆ ಬಿಸಿ ಇರ್ತಾರ ಲೋಕಾಯುಕ್ತ ಅಧಿಕಾರಿಗಳು? ಅಲ್ಲ, ಈಗ ದೂರುದಾರರಿಗೆ ನೋಟಿಸನ್ನು ಕೊಟ್ಟೆ ಕರೆಸ್ಕೊಂಡಿರುವಂಥದ್ದು. ಇವತ್ತು ಬೆಳಿಗ್ಗೆ 7:30ಕ್ಕೆ ಸ್ನೇಹಮಯಿ ಕೃಷ್ಣ ಅವರನ್ನು ನೋಟಿಸನ್ನ ಕೊಟ್ಟೆ ಇವತ್ತು ಅವ್ರಿಗೆ ಕರೆಸಿರುವಂಥದ್ದು. ಅವ್ರನ್ನ ಕರೆಸಿರುವಂಥ ಉದ್ದೇಶ ಇವತ್ತು ಅವರ ಬಳಿ ಇರುವಂಥ ದಾಖಲೆಗಳನ್ನ ಪಡೆದುಕೊಳ್ಳೋದಕ್ಕಲ್ಲ, ಕೇವಲ ಏನು ಸ್ಥಳದ ಮಹಜರು. ಇವತ್ತು ಸ್ಥಳದ ಮಹಜರು ಅಂದರೆ ಈ ಕೆಸರೆ ನಂಬರ್ 400 ಸರ್ವೆ ನಂಬರ್ 464ರ 3 ಎಕರೆ 16 ಗುಂಟೆಯ ಸ್ಪಾಟ್ ಇನ್ಸ್ಪೆಕ್ಷನ್, ಜೊತೆಗೆ ಈಗ ನಾಳೆ ಪಾರ್ವತಮ್ಮ ಸಿದ್ದರಾಮಯ್ಯನವರಿಗೆ ಮೂಡದಿಂದ ಅಲರ್ಟ್ ಆಗಿರುವಂಥ ಸೈಟ್ಗಳ ಪರಿಶೀಲನೆ. ಇದರ ಬಗ್ಗೆ ಈ 2 ಕೆಲಸಗಳು ಆಗ್ಬಿಟ್ಟ ಅಂದರೆ ಮುಂದಿನ ವಾರದಿಂದ ಬಹುತೇಕ ಅದೇ ನಾನು ಆಗಲೇ ಹೇಳ್ತಾ ಇದ್ದೆ, ದಾಖಲೆಗಳ ಸಂಗ್ರಹ ಮಾಡುವಂಥದ್ದು. ಆಗ ಆರೋಪಿ ಸ್ಥಾನದಲ್ಲಿ ಇರುವಂಥವು ಯಾರಿಗಾದ್ರೂ ಲೋಕಾಯುಕ್ತ ಪೊಲೀಸರು ನೋಟಿಸನ್ನು ಕೊಟ್ಟು ಅವರನ್ನು ವಿಚಾರಣೆಗೆ ಕರೆಸ್ಕೋಬೋದು, ಅಥವಾ ಆರೋಪಿ ಸ್ಥಾನದಲ್ಲಿರುವಂಥವ್ರಿಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ನೀವು ಕೊಡಿ ಅಂತ ಕೇಳ್ಕೋಬೋದು, ಅಥವಾ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯ ಒಳಗಡೆ ಇರುವಂತಹ ದಾಖಲೆಗಳನ್ನ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ಬೋದು. ಯಾಕಂದರೆ ಈಗಾಗಲೇ ಅದಕ್ಕೆ ಒಂದು ಇಂಟಿಮೇಷನನ್ನು ಕೂಡ ಕೊಟ್ಟಿದ್ದಾರೆ, ನಮಗೆ ದಾಖಲೆಗಳನ್ನ ನೀವು ಕೊಡಬೇಕಾಗುತ್ತೆ ಅಂತ. ಹೀಗಾಗಿ ನಗರಾಭಿವೃದ್ಧಿ ಪ್ರಾಧಿಕಾರವು ಕೂಡ ದಾಖಲೆಗಳನ್ನ ರೆಡಿ ಮಾಡ್ಕೊಳ್ತಾ ಇದೆ. ಬಹುತೇಕ ಮುಂದಿನ ವಾರದಿಂದ ಇನ್ನೊಂದು 2-3 ದಿನಗಳ ಕಾಲ ಬರೀ ಸ್ಥಳ ಮಹಜರಾಗುತ್ತೆ. ತದನಂತರದಲ್ಲಿ ಮುಂದಿನ ವಾರದಿಂದ
ದಾಖಲೆಗಳ ಪರಿಶೀಲನೆ ಮತ್ತು ಹೇಳಿಕೆಗಳ ದಾಖಲು ಎಲ್ಲದೂ ಕೂಡ ಶುರುವಾಗುತ್ತೆ. ಮಮತಾ. ಆಲ್ ರೈಟ್, ಧನ್ಯವಾದ KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.